ಒಲವಿನ ಉಯ್ಯಾಲೆ, ಇದು ಒಲವಿನ ಉಯ್ಯಾಲೆ. ಒಲವಿನ ಉಯ್ಯಾಲೆ ಎಪಿಸೋಡ್ 3 ಅನಿರೀಕ್ಷಿತ ತಿರುವು. ಇಂಟರ್ವ್ಯೂ ರೂಮ್ನಲ್ಲಿ ಮುಖಾಮುಖಿ ಮುಂದುವರಿಕೆ. ಆರ್ಯನ್ ಕುರ್ಚಿಯಲ್ಲಿ ಗಂಭೀರವಾಗಿ ಕುಳಿತಿದ್ದಾನೆ. ಶ್ರಾವಣಿ ಮುಜುಗರದಿಂದ ನಿಂತಿದ್ದಾಳೆ. ಆರ್ಯನ್ ಹಾಸ್ಯಭರಿತ ಗಂಭೀರ ಧ್ವನಿಯಲ್ಲಿ, ನೋಡಿ ಮೇಡಮ್, ಈ ಕಂಪನಿಯಲ್ಲಿ ಕೆಲಸ ಸಿಗಬೇಕಾದ್ರೆ ಕೇವಲ ಬುದ್ಧಿವಂತಿಕೆ ಸಾಲದು, ನನ್ನ ನಿರೀಕ್ಷೆಗಳು ಹೆಚ್ಚು. ಇಂತಹ ಎಷ್ಟೋ ಜನ ಪ್ರತಿದಿನ ಇಲ್ಲಿ ಬಂದು ಹೋಗುತ್ತಾರೆ. ಶ್ರಾವಣಿಗೆ ಅವಮಾನವಾಗುತ್ತದೆ. ಅವಳು ಆಫೀಸ್ನಿಂದ ಹೊರಡಲು ಮುಂದಾಗುತ್ತಾಳೆ. ಆರ್ಯನ್ ಹಿಂದಿನಿಂದ, ಇರಿ, 1 ನಿಮಿಷ. ನಿಮಗೆ ಕೆಲಸ ಬೇಕಿದ್ರೆ ನನ್ನ ಮುಂದೆ ಒಂದು ಸವಾಲಿದೆ, ಅದನ್ನು ಪೂರೈಸಬೇಕು. ಶ್ರಾವಣಿ ತಿರುಗಿ ನೋಡುತ್ತಾಳೆ. ಏನು ಸವಾಲು? ಆರ್ಯನ್ನ ಅಸಹ್ಯಕರ ಸವಾಲು. ಆರ್ಯನ್, ಈಗಿನಿಂದ 1 ತಿಂಗಳವರೆಗೆ ನೀವು ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು. ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಪ್ರಶ್ನಿಸುವಂತಿಲ್ಲ. ನಾನು ಹೇಳಿದ ಕೆಲಸವನ್ನು ಮಾಡಬೇಕು. ಅದೆಷ್ಟೇ ಕಷ್ಟ ಇರಲಿ ಅಥವಾ ಅದೆಷ್ಟೇ ನಿಮಗಿಷ್ಟ ಇಲ್ಲದಿದ್ದರೂ, ಒಂದು ವೇಳೆ ನೀವು ಸೋತ್ರೆ ಈ ಕೆಲಸ ನಿಮಗೆ ಸಿಗುವುದಿಲ್ಲ. ಶ್ರಾವಣಿ ಆರ್ಯನ್ನ ಅಹಂಕಾರವನ್ನು ನೋಡಿ ಕೋಪಗೊಳ್ಳುತ್ತಾಳೆ. ಆದರೆ ತನ್ನ ತಂದೆ ಮತ್ತು ಸಾಲದ ಚಿಂತೆ ಅವಳನ್ನು ಕಾಡುತ್ತದೆ. ಶ್ರಾವಣಿ ದೃಢವಾಗಿ, ಒಪ್ಪಿಕೊಂಡಿದ್ದೇನೆ, ನಿಮ್ಮ ಸವಾಲನ್ನು ನಾನು ಸ್ವೀಕರಿಸುತ್ತೇನೆ. ಆದರೆ ಒಂದು ವಿಷಯ ನೆನಪಿರಲಿ, ನೀವು ನನ್ನನ್ನು ಒಬ್ಬ ಕೆಲಸಗಾರ್ತಿಯಂತೆ ನೋಡಬಹುದು, ಆದರೆ ನನ್ನ ಆತ್ಮಗೌರವವನ್ನು ಪ್ರಶ್ನಿಸಿದರೆ ನಾನು ಸಹಿಸುವವಳಲ್ಲ. ಆರ್ಯನ್ ತುಟಿಯಂಚಿನಲ್ಲಿ ನಗುತ್ತಾನೆ. ಅದು ಸಮಯ ಹೇಳುತ್ತದೆ. ಮಾಯಾಳ ಒಳಸಂಚು. ಮಾಯಾ ಮತ್ತು ಸಾವಿತ್ರಮ್ಮ ಮಾತನಾಡುತ್ತಾ ಕುಳಿತಿರುತ್ತಾರೆ. ಮಾಯಾ ಆರ್ಯನ್ ಮನಸ್ಸಿನಲ್ಲಿ ಯಾರೋ ಇದ್ದಾರೆ ಎಂದು ಅರಿತುಕೊಳ್ಳುತ್ತಾಳೆ. ಮಾಯಾ, ಆಂಟಿ, ಆರ್ಯನ್ ಯಾಕೆ ನನ್ನ ವಿಷಯದಲ್ಲಿ ಆಸಕ್ತಿ ತೋರುತ್ತಿಲ್ಲ? ಅವನಿಗೆ ಯಾರಾದರೂ ಇರಬಹುದಾ? ಸಾವಿತ್ರಮ್ಮ, ನನ್ನ ಮಗ ಅಷ್ಟು ಸುಲಭವಾಗಿ ಯಾರನ್ನೂ ಇಷ್ಟಪಡುವುದಿಲ್ಲ. ನೀನೇ ಅವನನ್ನು ಒಲಿಸಿಕೊಳ್ಳಬೇಕು. ನಾನಿದ್ದೇನೆ ನಿನ್ನ ಜೊತೆ. ಮಾಯಾ ಮನಸ್ಸಿನಲ್ಲಿ ಆರ್ಯನ್ನನ್ನು ಹೇಗಾದರೂ ಮಾಡಿ ತನ್ನವನಾಗಿ ಮಾಡಿಕೊಳ್ಳಲು ಪ್ಲಾನ್ ಮಾಡುತ್ತಾಳೆ. ಅವಳು ಆರ್ಯನ್ ಫೋನನ್ನು ಸದ್ದಿಲ್ಲದೆ ಪರಿಶೀಲಿಸುತ್ತಾಳೆ. ಶ್ರಾವಣಿಗೆ ಮೊದಲ ಕೆಲಸ ಕ್ಲಿಫ್ ಹ್ಯಾಂಗರ್. ಶ್ರಾವಣಿ ತನ್ನ ಮೊದಲ ಕೆಲಸದ ಮೊದಲ ದಿನ ಆಫೀಸ್ಗೆ ಬರುತ್ತಾಳೆ. ಆರ್ಯನ್ ಅವಳಿಗೆ ಒಂದು ಫೈಲ್ ಕೊಟ್ಟು, ಈ ಪ್ರಾಜೆಕ್ಟ್ನ ಎಲ್ಲ ಡೀಟೇಲ್ಸನ್ನು ನಾಳೆ ಬೆಳಗ್ಗೆ ನನ್ನ ಟೇಬಲ್ ಮೇಲೆ ಇಡಬೇಕು. ಇದು ಅಷ್ಟು ಸುಲಭವಲ್ಲ, ಆದರೆ ಇದು ನಿಮ್ಮ ಮೊದಲ ಸವಾಲು. ಶ್ರಾವಣಿ ಫೈಲ್ ತೆಗೆದುಕೊಂಡು ನೋಡಿದಾಗ ಅದು ತುಂಬ ದೊಡ್ಡ ಪ್ರಾಜೆಕ್ಟ್ ಆಗಿರುತ್ತದೆ. ಅವಳು ಅದನ್ನು ಹೇಗೆ ಪೂರೈಸಬೇಕೆಂದು ಯೋಚಿಸುತ್ತಾ ನಿಲ್ಲುತ್ತಾಳೆ. ಮುಂದಿನ ಎಪಿಸೋಡ್ನಲ್ಲಿ ಶ್ರಾವಣಿ ತನ್ನ ಮೊದಲ ಸವಾಲನ್ನು ಯಶಸ್ವಿಯಾಗಿ ಪೂರೈಸುತ್ತಾಳಾ? ಮಾಯಾ ಆರ್ಯನ್ನ ಮನಸ್ಸಿನಲ್ಲಿರುವ ಹುಡುಗಿ ಯಾರೆಂದು ಕಂಡುಹಿಡಿಯುತ್ತಾಳಾ? ನಾಳಿನ ಸಂಚಿಕೆಯಲ್ಲಿ ನೋಡೋಣ.